ಮರಗಳನ್ನು ಕಡಿಯುವಾಗ ಗರ್ಭಿಣಿ ಸ್ತ್ರೀಯರು ನೋಡಬಾರದೆಂದು ಹೇಳಲಾಗಿದೆ. ಈ ದೃಶ್ಯವು ಅವರಲ್ಲಿ ಮೃತನ ಕಾಷ್ಟಕ್ಕಾಗಿ ಸೌದೆಗಾಗಿ ಮರ ಹೊಡೆಯುತ್ತಿರುವೆನು ಎನ್ನುವ ಭಾವನೆಯನ್ನು ಮೂಡಿಸಬಹುದು. ಆದರೆ ಇಂದಿನ ಕಾಲದವರು ಇದನ್ನು ಲೆಕ್ಕ ಮಾಡುವುದಿಲ್ಲ. ಮರ ಕಡಿಯುತ್ತಿರುವಾಗ ಗರ್ಭಿಣಿ ಅದನ್ನು ನೋಡಿದರೆ ಆಕೆಯ ಮನಸ್ಸಿನ ಮೇಲೆ ಯಾವುದೇ ರೀತಿಯ ಪರಿಣಾಮ ಉಂಟಾಗುವುದಿಲ್ಲವೆಂದು ವಾದಿಸುವರು. ಅವರು ನಿಷೇಧಿಸಿರುವರು, ಅವುಗಳನ್ನು ಅನುಸರಿಸಿರುವರು ಇಲ್ಲವೋ ಎನ್ನುವುದು ಮುಖ್ಯವಲ್ಲ. ಅವರು ಸಂತೋಷ ಮತ್ತು ಪ್ರಶಾಂತವಾಗಿ ಇರುವರೋ ಇಲ್ಲವೋ ಎನ್ನುವುದು ಮುಖ್ಯ ಎಂದು ಭಾವಿಸಲಾಗುತ್ತದೆ. ಈ ವಿಷಯದ ಬಗ್ಗೆ ಪ್ರಾಚೀನ ಕಾಲದಲ್ಲಿ ಕೊಟ್ಟಿರುವ ಒಂದು ವಿವರಣೆ ಏನೆಂದರೆ, ಗರ್ಭಿಣಿ ಸ್ತ್ರೀಯರ ಮರ ಮುರಿದು ಕೆಳಗೆ ಬೀಳುತ್ತಿರುವಾಗ ಓಡಲು ಆಗದೇ ಇರುವುದಲ್ಲದೆ ಅದರಿಂದ ಅಪಾಯವನ್ನು ತಪ್ಪಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಈ ಒಂದು ಕಾರಣವೇ ಅಲ್ಲದೆ ಮತ್ತೊಂದು ಕಾರಣವೇನೆಂದರೆ, ಮರ ಮುರಿದು ಕೆಳಗೆ ಬೀಳುವಾಗ ಆಗುವ ಶಬ್ದ ಬಹಳ ಭಯಂಕರವಾಗಿರುತ್ತದೆ. ಈ ಶಬ್ದದಿಂದ ಗರ್ಭದಲ್ಲಿರುವ ಮಗುವಿನ ಹೃದಯ ಮತ್ತು ಮೆದುಳಿನ ಮೇಲೆ ಕೆಟ್ಟ ಪ್ರಭಾವ ಉಂಟಾಗುವ ಅವಕಾಶ ಇದೆ. ಆದ್ದರಿಂದ ಇಂದಿನ ವೈದ್ಯರು ಸಹ ಗರ್ಭಿಣಿ ಸ್ತ್ರೀಯರು ಸ್ಫೋಟಕ ಶಬ್ದಗಳನ್ನು ಮತ್ತು ಇತರೆ ದೊಡ್ಡದಾದ ಶಬ್ದಗಳನ್ನು ಕೇಳಬಾರದೆಂದು ಹೇಳುತ್ತಾರೆ. ಒಮ್ಮೆಲೆ ಮುರಿದು ಬೀಳುವ ಮರಗಳು, ಸ್ಫೋಟಕಗಳು, ಎರಡು ದೊಡ್ಡ ವಸ್ತುಗಳು ಒಂದಕ್ಕೊಂದು ಹೊಡೆದುಕೊಳ್ಳುವುದರಿಂದ ಉಂಟಾಗುವ ಹೆಚ್ಚಿನ ಶಬ್ದಗಳು ಮುಂತಾದವುಗಳಿಂದ ಒಮ್ಮೆಲೆ ದಿಗ್ಭ್ರಾಂತಿಗೆ, ಗಾಬರಿಗೆ ಮತ್ತು ಭಯಕ್ಕೆ ಗುರಿಯಾಗಬಹುದು. ಇದರ ಪರಿಣಾಮವಾಗಿ ಗರ್ಭಿಣಿ ಸ್ತ್ರೀ ಮತ್ತು ಮಗುವಿನ ಮೇಲೆ ಶಾಶ್ವತವಾದ ಪ್ರಭಾವ ಬೀರುವ ಅವಕಾಶ ಇರುವುದು. ಆದ್ದರಿಂದ ಇಂಥ ನಿಷೇಧಗಳಿಗೆ ಅಪಾರವಾದ ಮೌಲ್ಯವೂ ಇದೆ, ವೈಜ್ಞಾನಿಕವಾದ ದಾಖಲೆ ಇದೆ.